ಕಾಂಗ್ರೆಸ್ ದೆಹಲಿ ಮಟ್ಟದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಇಲ್ಲ ಅಂತ ಹೇಳಿದ್ರೆ ನೆನ್ನೆ ದಿನ ಮುಖ್ಯಮಂತ್ರಿಗಳು ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದು ಶಾಸಕರುಗಳನ್ನ, ಕಾಂಗ್ರೆಸ್ ಪಕ್ಷದ ಶಾಸಕರುಗಳನ್ನ ವಿಶ್ವಾಸ ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ದಟ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಕಾಂಗ್ರೆಸ್ ಹೈಕಮಾಂಡ್ ಅಲ್ಲೂ ಸಹ ಇವತ್ತು ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಚರ್ಚೆಗಳು ನಡೀತಾ ಇದೆ ಅಂತೇಳಿ ಕೆಲವು ಏನು ಮಾಹಿತಿಗಳು ಬರ್ತಾ ಇತ್ತು. ಎಲ್ಲವೂ ಕೂಡ ಸತ್ಯ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಮತ್ತೊಂದು ಕಡೆ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಸಿದ್ದರಾಮಯ್ಯ ಅವ್ರ ಜೊತೆ ನಾನು ಬಂಡೆಗಲ್ಲಿನ ಜೊತೆ ಥರ ಇದ್ದೇನೆ, ನಾನು ಮುಂದಿನ 10 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿರ್ತಾರೆ ಅನ್ನುವ ಡಿ ಕೆ ಶಿವಕುಮಾರ್ ಅವರ ಮಾತು ಕೂಡ ಸಾಕಷ್ಟು ಅನುಮಾನಗಳು ಇವತ್ತು ಹುಟ್ಟು ಹಾಕಿರ್ತಕ್ಕಂಥದ್ದು. ನಮಗಂತೂ ಸ್ಪಷ್ಟ ಇದೆ, ಮೂಢ ಹಗರಣ ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಕೊಟ್ಟಿರ್ತಕ್ಕಂಥ 14 ನಿವೇಶನಗಳು, ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ನಂತರದಲ್ಲಿ ಕಳೆದ 15 ತಿಂಗಳಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರ ಮೂಡಾದಲ್ಲಿ ನಾವೇನು ಅವತ್ತಿಂದಲೂ ಕೂಡ ಕಳೆದ 2-3 ತಿಂಗಳಿಂದ ಹೇಳ್ಕೊಂಡು ಬಂದಿದ್ದೇವೆ. ಸುಮಾರು 5,000 ಕೋಟಿ ಹಗರಣ ಅಂತೇಳಿ. ಇದರ ಪರಿಣಾಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕಾಗ್ತದೆ. ಆ ಕಾಲ ಸನ್ನಿಹಿತ ಆಗಿದೆ. ಸರ್, ಇವತ್ತು ಸರ್ ಭೇಟಿ ಆಗಿದ್ದಾರೆ, ಸುದೀಪ್ ಸರ್ನ ಕೂಡ ಭೇಟಿ ಆಗ್ತಿದ್ದಾರೆ. ಏನು ಅರವಿಂದ್ ಬೆಲ್ಲದವರು ಭೇಟಿ ಆಗ್ತಕ್ಕಂಥದ್ದು ವಿಶೇಷ ಏನಿಲ್ಲ. ನಾವು ಅವರು ಕೂಡ ಕಳೆದ 16 ವರ್ಷಗಳಿಂದ ಸ್ನೇಹಿತರು ಕೂಡ ಹೌದು. ನಾವು ರಾಜಕಾರಣ, ನಾನು ಬಂದಿರತಕ್ಕಂಥದ್ದು ಅನಿರೀಕ್ಷಿತ, ಅರವಿಂದ್ ಬೆಲ್ಲದವರು ಬಂದಿರತಕ್ಕಂಥದ್ದು ಅನಿರೀಕ್ಷಿತನೇ. ಆದರೆ ಅದಕ್ಕಿಂತ ಮುಂಚಿತವಾಗಿ ನಾವು ಕೂಡ, ಅವರು ಹೀರೋ ಡೀಲರ್ ಇದ್ದಾರೆ, ನಾವು ಹೀರೋ ಡೀಲರ್ ಇದ್ದಾರೆ. ಹಾಗೆ ನಮ್ಮದೇ ಆದಂಥ ಆತ್ಮೀಯತೆ ಖಂಡಿತ ಮುಂಚೆಯಿಂದನೂ ಕೂಡ ಇದೆ. ಇವತ್ತು ನಾನು ಕೂಡ ಖಾಸಗಿ ಕಾರ್ಯಕ್ರಮದಂತ ಹುಬ್ಬಳ್ಳಿಗೆ ಬಂದಂಥ ಸಂದರ್ಭದಲ್ಲಿ ಅವ್ರು ಭೇಟಿಯನ್ನು ಮಾಡಿದ್ದೆ. ವಿಶೇಷ